ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಚಕ್ರಧಾರಿಯಾದ ಶ್ರೀಕೃಷ್ಣ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ದ್ರೋಣಾಚಾರ್ಯರು ಕನಲಿ ಶತ್ರುಪಕ್ಷದಿಂದ ಬರುತ್ತಿರುವ ದೃಪದನನ್ನು ಪರಾಜಯಗೊಳಿಸಿದರು. ಭೀಷ್ಮಾಚಾರ್ಯರ ಮತ್ತು ಸಾತ್ಯಕಿಯ ಯುದ್ಧ ಪ್ರಾರಂಭವಾಯಿತು. ಅರ್ಜುನನು ಸಾತ್ಯಕಿಯೊಂದಿಗೆ ಅರ್ಜುನನ್ನು ಎದುರುಗೊಂಡನು. ಮೋರೆಯಲ್ಲಿ ಮುಗುಳ್ನಗೆ, ಚಿತ್ತದೊಳಗೆ ಅಧರ್ಮಿಗಳಾದ ಕೌರವರ ನಿಗ್ರಹ ಮಾಡುವ ಉಗ್ರ ಛಲ, ಬಾಯಿಯಲ್ಲಿ ಮಮ ಪ್ರಾಣಾಹಿ ಪಾಂಡವಾಹ ಎಂದು ಜಪಿಸುವ ಜಗದಾದಿ ದೈವ ಶ್ರೀಕೃಷ್ಣನನ್ನು ಗಾಂಗೆಯರು ತದೇಕ ಚಿತ್ತದಿಂದ ವೀಕ್ಷಿಸಿದರು. ತನ್ನ ಮೊಮ್ಮಗನ ರಥದಲ್ಲಿ ಸಾರಥಿಯಾಗಿ ಅಲಂಕರಿಸಿರುವ ಆ ಚಿನ್ಮಯ ಮೂರ್ತಿಯನ್ನು ಮಾತನಾಡಿಸಲು ಅವರ ಮನಸೆಳೆಯಿತು. ಹೇ ಚಿನ್ಮಯಾತ್ಮಕ, ಪಣಿಶಯನನಾದ ನೀನು ಪಾಲ್ಗಡಲನ್ನು ಬಿಟ್ಟು ಮಥುರೆಯ ಸೆರೆಮನೆಯಲ್ಲಿ ಜನ್ಮ ತಾಳಿ ಇಂದಿನವರೆಗೆ ದಾನವ ವಧೆಯಲ್ಲಿಯೇ ನಿರತನಾದೆಯಾ? ಈಗ ಕೌರವ ಪಾಂಡವರ ವ್ಯಾಜ್ಯದ ನೆವನದಲ್ಲಿ ಧಾರುಣಿಯಲ್ಲಿ ಧರ್ಮವನ್ನು ಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವೆ. ಪಾಂಡವರ ಮೇಲೆ ಏನು ಮಮತೆ? ಕ್ಷೀರಸಾಗರದಲ್ಲಿ ಮಹಾಶೇಷನ ಮೇಲೆ ಪವಡಿಸುವ ನಿನ್ನ ವೈಭವವೆಲ್ಲಿ? ಅದನ್ನು ಬಿಸುಟು ಈ ರಕ್ತಸಿಕ್ತವಾದ ಭೀಭತ್ಸ ಕುರುಧಾರುಣಿಯಲ್ಲಿ ನನ್ನ ಮೊಮ್ಮಗನ ರಥದ ಕುದುರೆಗಳನ್ನು ಓಡಿಸುವ ಈ ಹೇಯ ಉದ್ಯೋಗವೆಲ್ಲಿ? ಭಕ್ತವತ್ಸಲನಾಗಿ ಮೆರೆಯಲು ಯಾವುದಕ್ಕೂ ಹಿಂಜರಿಯುವುದಿಲ್ಲ. ಪೂರ್ವದಲ್ಲಿ ದುಷ್ಟ ವಧೆಗಾಗಿ ಹಲವು ಅವತಾರಗಳನ್ನು ಎತ್ತಿದೆ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಮಾವತಾರಗಳಿಂದ ಸೊಕ್ಕಿದ ಭೂಪಾಲಕರನ್ನು, ದಾನವರನ್ನು ಮರ್ದಿಸಿದೆ. ಸದಾ ಯಾವುದಾದರೊಂದು ಕರ್ಮದಲ್ಲಿ ನಿರತನಾಗಿರುತ್ತೀಯಾ ಸ್ವಾಮಿ? ಈಗ ನನ್ನ ಚಿತ್ತದಲ್ಲಿ ಒಂದು ಸಂಶಯ ಸುಳಿಯ ಹತ್ತಿದೆ. ಸರ್ವತಂತ್ರ ಸ್ವತಂತ್ರ ಎಂಬ ಅಭಿಧಾನವನ್ನು ಹೊಂದಿರುವ ನಿನಗೂ ಕರ್ಮಬಾಧೆ ಇದೆಯೇ? ನೀನು ಕರ್ಮದಿಂದ ಬಂಧಿಸಲ್ಪಡುವೆಯಾದರೆ ಯಕ್ಕಶ್ಚಿತ್ ಈ ದೇಹಧಾರಿಗಳಾದ ನಮಗೂ ನಿನಗೂ ಏನು ವ್ಯತ್ಯಾಸ? ಶ್ರೀಕೃಷ್ಣನು ಮಂದಹಾಸವನ್ನು ಬೀರಿದನು. ಆಚಾರ್ಯರೇ, ಪ್ರಾಜ್ಞರಾದ ನೀವು ಈ ರೀತಿ ಸಂದೇಹವನ್ನು ಎತ್ತುವಾಗ ನನಗೆ ನಗು ಬರುತ್ತಿದೆ. ಕರ್ಮಾತೀತನಾದ ನನ್ನ ಮೇಲೆ ಆರೋಪ ಉಚಿತವಲ್ಲ. ಧರಿತ್ರಿಯಲ್ಲಿ ನನ್ನನ್ನೊಬ್ಬನನ್ನು ಬಿಟ್ಟರೆ ಉಳಿದವರು ಅವರವರ ಹಿಂದಿನ ಜನ್ಮದ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಜನ್ಮವೆತ್ತುತ್ತಾರೆ. ತಾನು ಮಾಡಿದ ಕರ್ಮಕ್ಕನುಸಾರವಾಗಿ ಯಾವಳೋ ಒಬ್ಬ ತಾಯಿಯ ಹೊಟ್ಟೆಗೆ ಜೀವಾತ್ಮನು ತಳ್ಳಲ್ಪಡುತ್ತಾನೆ. ನಾನಾದರೋ ಹಾಗಿರುವುದಿಲ್ಲ. ಯಾವ ತಾಯಿಯ ಗರ್ಭವನ್ನು ಪ್ರವೇಶಿಸಬೇಕೆನ್ನುವುದನ್ನು ನಾನೇ ನಿಶ್ಚಯಿಸಿ ಅಲ್ಲಿಂದ ಭೂಮಿಗಿಳಿದು ಬರುತ್ತೇನೆ. ಆದುದರಿಂದ ನನ್ನ ಹುಟ್ಟು ಅವತಾರವೆಂದು ಎನಿಸಲ್ಪಡುತ್ತದೆ. ಇನ್ನಿತರ ಜೀವಿಗಳು ತಾಯಿ ಗರ್ಭದಿಂದ ಹೊರಬರುವುದು ಜನ್ಮವೆಂದೆನಿಸಲ್ಪಡುತ್ತದೆ. ಭಕ್ತರ ಸಂಕಷ್ಟ ನಿವಾರಣೆಗಾಗಿ ನಾನು ಸ್ವೇಚ್ಛೆಯಿಂದ ಕಾರ್ಯಪ್ರವೃತ್ತನಾಗುತ್ತೇನೆ. ದುಷ್ಟ ಸಂಹಾರವೇ ನನ್ನ ಗುರಿಯಾದುದರಿಂದ ಯಾವುದೇ ಕಾರ್ಯವನ್ನು ಉಚ್ಚ ನೀಚವೆಂಬ ತಾರತಮ್ಯ ಭಾವದಿಂದ ಅಳೆಯುವುದಿಲ್ಲ. ಆದುದರಿಂದ ಸೂಕರ ಅವತಾರವಾಗಲಿ, ಅರ್ಜುನನ ಕುದುರೆಯನ್ನು ಓಡಿಸುವ ಕರ್ತವ್ಯವಾಗಲಿ ನಿಕೃಷ್ಟವಾಗುವುದಿಲ್ಲ. ಭೀಷ್ಮಾಚಾರ್ಯರು ಗಂಭೀರವದನರಾದರು. ಶ್ರೀಕೃಷ್ಣ, ಅರ್ಜುನ ಸಾರಥಿಯ ಕೆಲಸವನ್ನು ಅಂಗೀಕರಿಸುವುದರಿಂದ ನನ್ನ ಅಪೇಕ್ಷೆಯೊಂದನ್ನು ಮಂಡಿಸುತ್ತೇನೆ. ಅರ್ಜುನನಂತೆಯೇ ನಾನು ನಿನ್ನ ಭಕ್ತನಾಗಿದ್ದೇನೆ. ನಿನ್ನನ್ನು ನಾನು ಸ್ತುತಿಸಲು ಪ್ರಾರಂಭಿಸುವಾಗ ಪಾರ್ಥನು ಹುಟ್ಟಿಯೂ ಇರಲಿಲ್ಲ. ಅವನ ರಥದಲ್ಲಿ ಮಂಡಿಸಿದಂತೆ ನನ್ನ ರಥದಲ್ಲಿ ಅರೆಗಳಿಗೆ ಕುಳಿತು ಸಾರಥ್ಯವನ್ನು ಮಾಡಬಹುದಷ್ಟೇ. ಒಬ್ಬ ಭಕ್ತನ ಸ್ಯಂದನವನ್ನೇರಿ ಇನ್ನೊಬ್ಬ ಭಕ್ತನನ್ನು ನೋಯಿಸುವುದು ಯಾವ ನ್ಯಾಯವಾಗುತ್ತದೆ? ವಾಸುದೇವನು ನಸುನಕ್ಕನು. ಆಚಾರ್ಯರೇ, ಮಹಾಮೇಧಾವಿಯಾದ ನೀವು ನನ್ನ ಈ ಕರ್ತವ್ಯದ ಮರ್ಮವನ್ನು ಅರಿಯದವರಲ್ಲ.
ನಮ್ಮ ಸಂವಾದದಿಂದ ಲೋಕ ತಿಳಿದುಕೊಳ್ಳಲಿ ಎಂಬುದಕ್ಕಾಗಿ ಪ್ರಶ್ನೆಗಳನ್ನು ಕೇಳುತ್ತಿದ್ದೀರಿ. ನೀವು ಶತ ಸಂವತ್ಸರಗಳಿಂದ ನನ್ನ ಸ್ತುತಿ ಮಾಡಿದರೂ ಕುರು ಸಂಗ್ರಾಮದಲ್ಲಿ ಇಂದಿನವರೆಗೆ ಜಯವನ್ನು ಕರುಣಿಸುವಂತೆ ಬೇಡಲಿಲ್ಲ. ಈಗ ನೀವು ಈ ಹೊಸ ಅಪೇಕ್ಷೆಯನ್ನು ಸೂಚಿಸಿದ್ದೀರಿ. ಆದರೆ ನಿಮಗಿಂತಲೂ ಮೊದಲಾಗಿ ನಿಮ್ಮ ಮೊಮ್ಮಗನು ಜಯಸಿರಿಯನ್ನು ಯಾಚಿಸಿದ್ದರಿಂದ ಆತನೋರ್ವನೇ ವಿಜಯಿಯಾಗಲು ಅರ್ಹನಾಗುವನು ವಿನಾ ನೀವಲ್ಲ. ಆದುದರಿಂದ ಈಗ ನಾನು ಇಲ್ಲಿ ಸಾರಥಿಯಾಗಿದ್ದು ನಿಮ್ಮನ್ನು ನೋಯಿಸುವುದು ಅನಿವಾರ್ಯವಾಗಿದೆ. ನಿಮ್ಮಿಬ್ಬರೊಳಗೆ ನಾನು ಯಾವ ಭೇದ ಭಾವವನ್ನು ಕಾಣಲಾರೆ. ಆದರೆ ನೀವು ಮಾತ್ರ ಮೊಮ್ಮಕ್ಕಳೊಳಗೆ ತಾರತಮ್ಯವನ್ನು ಮಾಡುತ್ತಿದ್ದೀರಿ. ಧೃತರಾಷ್ಟ್ರ ಮತ್ತು ಪಾಂಡುರಾಜನ ಮಕ್ಕಳೆಲ್ಲರೂ ನಿಮ್ಮ ತೋಳ ತೆಕ್ಕೆಯಲ್ಲಿ ಕುಣಿದು ಬೆಳೆದಿರುವಾಗ ನೀವು ಕೌರವನ ಪಕ್ಷದಿಂದ ಪಾಂಡವರ ನಿರ್ನಾಮಕ್ಕೆ ಯುದ್ಧ ಸನ್ನದ್ಧರಾಗಿರುವುದು ನ್ಯಾಯವೇ? ಗಾಂಗೇಯರು ಕೆರಳಿದರು. ತನ್ನ ವಾಕ್ಚಾತುರ್ಯದಿಂದ ವಾದ ಸರಣಿಯನ್ನು ಗೆಲ್ಲಲು ಹವಣಿಸುವ ಪಂಕಜಾಕ್ಷನನ್ನು ನೋಯಿಸಲು ಸಿದ್ಧರಾದರು. ಶ್ರೀಕೃಷ್ಣ, ಉಂಡ ಮನೆಯ ಋಣವನ್ನು ತೀರಿಸುವ ಹಂಗು ನನಗಿದೆ. ಮೇಲಾಗಿ ಸಿಂಹಾಸನ ರಕ್ಷಣೆಯ ಭಾಷೆಯನ್ನು ತಾಯಿ ಸತ್ಯವತಿಗೆ ನೀಡಿರುವುದರಿಂದ ಕೌರವರ ಪಕ್ಷದಿಂದ ಸಂಗರವನ್ನೆಸಗುವುದು ಅನಿವಾರ್ಯ ಕರ್ತವ್ಯವಾಗಿದೆ. ಮುರಹರನೇ, ಈ ರೀತಿ ನಿನ್ನನ್ನು ಬಿಡಲಾರೆ. ಹರಿತವಾದ ಕೂರ್ಗಣೆಯಿಂದ ನಿನ್ನ ಶಿರಸ್ಸಿಗೆ ಹೊಡೆದಿದ್ದೇನೆ. ಶಕ್ತಿ ಇದ್ದರೆ ತಡೆದುಕೋ. ಉರಿ ಉಗುಳಿ ಬರುತ್ತಿದ್ದ ಆಚಾರ್ಯರ ಮಹಾಸ್ತ್ರವು ಮುರಹರನ ಹಣೆಗೆ ಬಲವಾಗಿ ತಗುಲಿತು. ಕರುಣಾಮೂರ್ತಿಯ ಕಂಗಳಲ್ಲಿ ರೌದ್ರವೆದ್ದಿತು. ರೋಷಾವೇಶಿತನಾಗಿ ಕುರುಕುಲ ಪಿತಾಮಹರನ್ನು ದಿಟ್ಟಿಸಿ ನೋಡುತ್ತಾ ಜಗವ ಮುಕ್ಕುವೆನೆಂದು ರಥದಿಂದ ಧುಮುಕಿ ಸುದರ್ಶನ ಚಕ್ರವನ್ನು ಎತ್ತಿ ಹಿಡಿದನು. ಆಗ ನಭೋಮಂಡಲ ಬೆರೆಯಿತು. ಪಾತಾಳವೇ ಎದ್ದು ಬಂದಂತಾಯಿತು. ಅಂಬರದಲ್ಲಿ ಸಿಡಿಲಿನಂತಹ ಕರ್ಣಕರ್ಕಶ ಶಬ್ದವಾಯಿತು. ಅಂಬುದಿ ಉಕ್ಕೇರಿತು. ಕುರುದಾರುಣಿಯು ಅರೆಗಳಿಗೆ ಸ್ತಬ್ಧವಾಯಿತು. ಧರಿತ್ರಿಯನ್ನು ನುಂಗಲೋಸುಗ ಪ್ರಳಯ ರುದ್ರನೇ ಇಳಿದು ಬಂದಂತೆ ಭಾಸವಾಯಿತು. ಹತೋ ಭೀಷ್ಮಃ, ಹತೋ ಭೀಷ್ಮಃ, ಭೀಷ್ಮನು ಹತನಾದನು ಎಂದು ವೈರಿಗಳು ಬೊಬ್ಬಿರಿದು ಅಬ್ಬರಿಸುವುದು ಕೇಳಿತು. ಸಿಂಹವು ಮದಗಜವನ್ನು ಕಂಡು ಗರ್ಜಿಸುವಂತೆ ವಾಸುದೇವನು ಆಚಾರ್ಯರನ್ನು ನೋಡಿ ರೋಷಾವಿಷ್ಟನಾದನು. ಕ್ರೋಧಗೊಂಡ ಭಗವಂತನ ವದನವನ್ನು ಕಂಡು ಆಚಾರ್ಯರು ಭಯಭೀತರಾಗಲಿಲ್ಲ. ಅದರ ಬದಲಾಗಿ ಪಾರ್ಥ ಸಾರಥಿಯನ್ನು ಉದ್ದೇಶಿಸಿ ತನ್ನ ಚಿತ್ತದ ಇಂಗಿತವನ್ನು ಅರುಹಿದನು. ಶ್ರೀ ಮನೋಹರ, ಏನಿದು? ಯಾವುದಕ್ಕಾಗಿ ಈ ರೌದ್ರಾವತಾರ? ನೀನು ಮುಳಿದು ನಿಂತರೆ ಕ್ಷಣದೊಳಗೆ ಜಗದ ನಿರ್ನಾಮ ಮಾಡಬಲ್ಲೆ. ಸಂಕಲ್ಪ ಮಾತ್ರದಿಂದ 7 ಲೋಕಗಳ ದಹಿಸಬಲ್ಲೆ. ಈ ಮುನಿಸಿನ ಅಗತ್ಯವೇ ಇಲ್ಲ. ಆದರೆ ಈಗ ನೀನಾಡುತ್ತಿರುವ ಈ ನಾಟಕವು ಭಕ್ತನಾದ ನಾನು ಹಾಕಿಕೊಂಡ ಶಪಥವನ್ನು ಪೂರೈಸುವುದಕ್ಕೋಸ್ಕರ ಅಲ್ಲವೇ? ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವಾಗ ನಿನ್ನ ಕೈಯಿಂದ ಸುದರ್ಶನವನ್ನು ಹಿಡಿಸುತ್ತೇನೆಂಬ ವೀರ ಘೋಷಣೆಯನ್ನು ಕುರುಸಭೆಯಲ್ಲಿ ನಾನು ಮಾಡಿದ್ದೆ. ನಿನ್ನ ವಚನವನ್ನು ಅನೃತವನ್ನಾಗಿ ಮಾಡಿಯಾದರೂ ನನ್ನ ಭಾಷೆ ದಿಟವಾಗುವಂತೆ ಮಾಡುತ್ತೆಯಾ? ಇದು ನನ್ನ ಮೇಲಿನ ವಾತ್ಸಲ್ಯದ ಪರಾಕಾಷ್ಠೆಯಲ್ಲದೆ ಮತ್ತೇನು? ಹೇ ಪುಂಡರೀಕಾಕ್ಷ, ದೇವದೇವನೇ, ನಿನಗೆ ನನ್ನ ವಂದನೆಗಳು. ಸಾತ್ವತ ಶ್ರೇಷ್ಠನೇ, ಈ ಸಂಗ್ರಾಮದಲ್ಲಿ ನನ್ನನ್ನು ಸಂಹರಿಸು. ಅನಘನೇ, ನಿನ್ನಿಂದ ನಾನು ಕೊಲ್ಲಲ್ಪಟ್ಟರೂ ಈ ಲೋಕದಲ್ಲಿ ಸರ್ವಶ್ರೇಷ್ಠ ಕಲ್ಯಾಣ ಪ್ರಾಪ್ತವಾಗುತ್ತಿದೆ. ವಾಸುದೇವ, ಒಂದು ವಿಚಾರ ನಿನ್ನ ಸ್ಮರಣೆಯಲ್ಲಿರಲಿ. ನಾನು ಅವಧ್ಯನು. ನಿನ್ನ ಈ ಕೋಪಕ್ಕೆ ಭಯಗೊಳ್ಳುವವನು ನಾನಲ್ಲ. ನಾನು ಇಚ್ಛಾಮರಣಿಯಾಗಿದ್ದೇನೆ. ಪಿತೃದೇವನಾದ ಶಂತನುವಿನ ವರಪ್ರಸಾದದಿಂದಾಗಿ ಮರಣ ನನ್ನಿಚ್ಛೆಯಾಗಿದೆಯಲ್ಲದೆ ನಿನ್ನಿಚ್ಛೆಯಲ್ಲ. ನನ್ನ ಶಿರವನ್ನು ತರಿಯುವುದಿರಲಿ. ನನ್ನ ಈ ಕೇಶರಾಶಿಯ ಒಂದು ತುದಿಯನ್ನು ಕೂಡ ನಿನ್ನ ಸುದರ್ಶನ ಸೋಂಕಲಾರದು. ಭಗವನ್, ಛಲವನ್ನು ಮರೆತು ಪ್ರಸನ್ನನಾಗು. ಇದೇ ನನ್ನ ಅರಿಕೆ.
ಕುರುಕುಲ ಪಿತಾಮಹರ ಪ್ರಾರ್ಥನೆಗೆ ಒಲಿದು ದೇವನು ಮಗದೊಮ್ಮೆ ಪಾರ್ಥಸಾರಥಿಯಾದನು. ಪಾರ್ಥನು ಅಪ್ರತಿಮ ತೇಜಸ್ವಿಯಾದ ಆಚಾರ್ಯರನ್ನು ಹೊಡೆಯಲುದ್ಯುಕ್ತನಾದನು. ಜನಮೇಜಯ, ನೋಡಿದೆಯಾ ವಾಸುದೇವನ ನರನಾಟಕವನ್ನು? ಕೌಟುಂಬಿಕ ದೃಷ್ಟಿಯಿಂದ ಅರ್ಜುನನು ಜಾಹ್ನವಿ ಸುತನಾದ ಭೀಷ್ಮಾಚಾರ್ಯರಿಗೆ ಮೊಮ್ಮಗನಾಗಿದ್ದಾನೆ. ಇನ್ನೊಂದು ದೃಷ್ಟಿಯಿಂದ ಹರಿಪಾದೋದ್ಭವೆಯಾದ ಗಂಗೆಯು ಭೀಷ್ಮಾಚಾರ್ಯರ ತಾಯಿಯಾಗಿದ್ದಾಳೆ. ಶ್ರೀಕೃಷ್ಣನು ಗಂಗಾಜನಕನಾದುದರಿಂದ ಕುರುಕುಲ ವೃದ್ಧರಾದ ಆಚಾರ್ಯರಿಗೆ ಅಜ್ಜನಾಗುತ್ತಾನೆ. ಒಳಗಿಂದೊಳಗಿರುವ ಈ ಬೇರೆ ಬೇರೆ ಸಂಬಂಧಗಳನ್ನು ಪರಾಂಬರಿಸಿ ನೋಡು. ಭೀಷ್ಮನ ಮೇಲೆ ಮುನಿಸುಗೊಂಡ ಶ್ರೀಕೃಷ್ಣನು ಚಿಮ್ಮಟಿಗೆಯನ್ನು ಹಿಡಿದು ಕೊಲ್ಲಲು ಮುಂದಾದನು. ಅರ್ಜುನನು ವಾಸುದೇವನನ್ನು ಸಮಾಧಾನಪಡಿಸಿ ತಾನು ಸಂಪಾದಿಸಿದ ಸುಕೃತದ ಮೇಲೆ ಆಣೆಯಿಟ್ಟು ಗಾಂಗೆಯರನ್ನು ವಧಿಸುವ ಶಪಥ ಮಾಡಿದನು. ಗಾಂಗೆಯರು ಕ್ರುದ್ಧರಾಗಿ ವಾಸುದೇವ ಹಾಗೂ ಪಾರ್ಥನ ಮೇಲೆ ಬಾಣ ಪ್ರಯೋಗಿಸುತ್ತಲೇ ಇದ್ದರು. ಅವರು ವೀರಾವೇಶದಿಂದ ಪಾಂಡವ ಸೈನ್ಯಕ್ಕೆ 100 ಶರಗಳನ್ನು ಹೂಡಿ ಅವರನ್ನು ಧೃತಿಗೆಡಿಸಿ ಧ್ವಂಸ ಮಾಡಿದರು. ಪಾಂಡವರು ಹಿಂದೇಟು ಹಾಕಿದಾಗ ಭರವಸೆಯನ್ನು ಕೊಡುವವರು ಇಲ್ಲವಾದರು. ಸೂರ್ಯನು ಪಡುವಣ ಕಡಲಿಗೆ ಪಯಣಿಸಿದನು. ಯುದ್ಧ ವಿರಾಮವಾಯಿತು. ಪಾಂಡವರು ಹತಾಶರಾಗಿ ಶಿಬಿರಕ್ಕೆ ತೆರಳಿದರು. ಕುರುದೊರೆಗೆ ಅಜ್ಜನ ಅಂದಿನ ಪರಾಕ್ರಮದಿಂದ ಸ್ವಲ್ಪ ತೃಪ್ತಿಯಾಯಿತು. ಸಂಗ್ರಾಮ ಸಾಕ್ಷಿಯಾದ ಸೂರ್ಯನು ಜಲರಾಶಿಯೊಳಗೆ ಅಂತರ್ಧಾನನಾದನು. ಯೋಧರ ಮರಣದಿಂದ ಕುರುಭೂಮಿ ಮಸಣ ಕಣವಾಯಿತು. 9 ದಿವಸ ಕಳೆಯಿತಾದರೂ ಭೀಷ್ಮಾಚಾರ್ಯರನ್ನು ಸೋಲಿಸಲು ಆಗಲಿಲ್ಲ. ಇನ್ನೇನು ಮಾಡುವುದು? 18 ದಿವಸಗಳ ಕುರುಕ್ಷೇತ್ರ ಸಂಗರದಲ್ಲಿ 9 ದಿನಗಳು ಗತಿಸಿದವು. ಧರ್ಮಜನು ಚಿಂತಾಕ್ರಾಂತನಾಗಿ ತನ್ನ ಸಹೋದರ ಸಹಿತ ಮುರಾರಿಯ ಚರಣಕ್ಕೆ ನಮಿಸಿದನು. ದೇವ, ನೀನು ಕೇವಲ ಪಾರ್ಥಸಾರಥಿಯಲ್ಲ, ನಮ್ಮ ಪ್ರಾಣದ ಕಡಿವಾಣವು ನಿನ್ನಲ್ಲಿಯೇ ಇದೆ. ಕತ್ತಲು ಕವಿದ ನಮ್ಮ ಜೀವಿತದಲ್ಲಿ ಬೆಳಕನ್ನು ಕಾಣಿಸುವ ರವಿಯು ನೀನೆ. ಶ್ರೀನಿಧಿ, ಈಗಾಗಲೇ ಇಚ್ಛಾಮರಣಿಯಾದ ಭೀಷ್ಮರು ಮಾರ್ಮಲೆತು ಕಾದಾಡಿ ನಮ್ಮಲ್ಲಿ ಅಪಾರ ನಷ್ಟವನ್ನುಂಟು ಮಾಡಿದ್ದಾರೆ. ನಮ್ಮಲ್ಲಿ ಮಡಿದ ಮಕುಟ ಮರ್ದನರೆಷ್ಟು? ಅಪೇಕ್ಷಿಸಿದ ಜಯವಧುವು ಕೇವಲ ಮರುಭೂಮಿಯ ಮರೀಚಿಕೆಯಾಗಿ ಉಳಿದಿದ್ದಾಳೆ. ನಮ್ಮ ಪಾಲಿಗೆ ಜಯವು ಕಾಲ್ಪನಿಕ ಗಗನ ಪುಷ್ಪವಾಗುವುದರಲ್ಲಿ ಸಂಶಯ ಉಳಿದಿಲ್ಲ. ನಮ್ಮ ಬಲವು 9 ದಿವಸವೂ ಭೀಷ್ಮಾಚಾರ್ಯರಲ್ಲಿ ಸಂಗರವನ್ನು ಕೊಟ್ಟು ದಣಿದಿದೆ. ಪ್ರತಿದಿನವೂ ಬೆವರಿನ ಸ್ನಾನವಾಯಿತಲ್ಲದೆ ಜಯಸಿರಿಯ ಸೆರಗಿನ ದರ್ಶನವಾಗಲಿಲ್ಲ. ಆಚಾರ್ಯರು ರಚಿಸಿದ ಪ್ರತಿಯೊಂದು ಯುದ್ಧ ವ್ಯೂಹವೂ ನಮ್ಮವರಿಗೆ ಮೃತ್ಯು ಪಂಜರವಾಗಿದೆ. ನಮ್ಮ ವೀರರು ಹೇಳ ಹೆಸರಿಲ್ಲದಂತಾದರು. ಶೂರರಾದ ಕೀರ್ತಿಶಾಲಿಗಳು ಕೀರ್ತಿಶೇಷರಾದರು. ಚಂಡಬಲನಾದ ಭೀಷ್ಮರು ಮುನಿದರೆ ಖಂಡ ಪರಶುವನ್ನು ಲೆಕ್ಕಿಸಲಾರರು. ಇನ್ನೇನು ಮಾಡಲಿ? ಮುರಹರನು ಧರ್ಮರಾಯನ ಆ ಆಳವಾದ ಚಿಂತೆಯನ್ನು ನೋಡಿ ಸಮಾಧಾನಪಡಿಸಿದರು. ಧರ್ಮನಂದನ, ನಿನ್ನ ದುಃಖದ ಆಳವನ್ನು ಅರ್ಥೈಸಿಕೊಂಡೆ. ಶಂತನು ಸುಪುತ್ರ ಮುನಿದರೆ ಅವರನ್ನು ಅಳಿಸುವರಾರು? ಕೌರವನನ್ನು ಮೆಚ್ಚಿ ಪೂರ್ಣ ಆಸಕ್ತಿಯಿಂದ ಅವರು ಯುದ್ಧ ಮಾಡುವವರಲ್ಲವಾದರೂ ಕರ್ತವ್ಯದ ಕಟ್ಟುಪಾಡಿಗೆ ಒಳಗಾಗಿ ಕಾಳಗದಲ್ಲಿ ಹೋರಾಡುತ್ತಿದ್ದಾರೆ. ಬದುಕಿನಲ್ಲಿ ಮಹತ್ತಾದ ಆಕಾಂಕ್ಷೆಯನ್ನು ಅವರು ಇಟ್ಟುಕೊಂಡಿಲ್ಲ. ಪೂಜ್ಯರಾದ ಅಜ್ಜನಲ್ಲಿ ಹೋಗಿ ಅವರ ವಧೋಪಾಯವನ್ನು ಅವರಿಂದಲೇ ಕೇಳುವ. ಆ ಗಂಗಾ ಸುಪುತ್ರರು ಖಂಡಿತ ಸತ್ಯವನ್ನೇ ನುಡಿಯುತ್ತಾರೆ. ಅವರ ಸಲಹೆಯನ್ನು ಅಂಗೀಕಾರ ಮಾಡುವ. ಅಂದು ರಾತ್ರಿ ಸುರನದಿ ಸುತರು ಯುದ್ಧದಲ್ಲಿ ಆದ ಬಂಧುಮಿತ್ರ ವಧೆಯನ್ನು ಎಣಿಸಿ ದುಃಖಿತರಾಗಿದ್ದರು. ಆ ಸಮಯದಲ್ಲಿ ಕರಾಳ ಕತ್ತಲೆಯನ್ನು ಸೀಳಿಕೊಂಡು 6 ಮಂದಿ ಒಳ ಪ್ರವೇಶಿಸಿದರು. ಗಾಂಗೆಯರು ಮೆಲ್ಲನೆ ಮುಖವನ್ನೆತ್ತಿ ನೋಡಿದರು. ಪರಮಾಶ್ಚರ್ಯ! ಶ್ರೀಕೃಷ್ಣನೊಡಗೂಡಿ 5 ಪಾಂಡವರು ಪ್ರತ್ಯಕ್ಷರಾಗಿದ್ದಾರೆ. ತನ್ನ ಪಾದಗಳಿಗೆ ನಮಿಸಿದ 5 ಮೊಮ್ಮಕ್ಕಳನ್ನು ಮೈದಡವಿ ಕುಳ್ಳಿರಿಸಿದರು.
ಶ್ರೀಕೃಷ್ಣನನ್ನು ನೋಡಿ ಮನದೊಳಗೆ ಯೋಚಿಸಿದರು. 5 ಮಂದಿಯನ್ನು ಮುರರಿಪು ತನ್ನ ಪಾದತಲದಲ್ಲಿ ಕೆಡಹಿದ್ದಾನೆ. ಆಯಿತು, ಕುರುಪತಿಯು ಇಂದಿನಿಂದ ಕೊಲ್ಲಲ್ಪಟ್ಟಂತೆಯೇ ಸರಿ. ಇವರ ಆಗಮನದ ಹಿಂದೆ ಏನೋ ಗುಹ್ಯವಾದ ಸಂಚು ಇದೆ. ಹೀಗೆ ಯೋಚಿಸಿ ಅವರೆಲ್ಲರ ಬೆನ್ನು ತಟ್ಟಿ ಆಗಮಿಸಿರುವ ಕಾರಣವನ್ನು ಕೇಳಿದರು. ಧರ್ಮರಾಯನು 2 ಕೈಗಳನ್ನು ಜೋಡಿಸಿ ಅಜ್ಜನಲ್ಲಿ ಪ್ರಾರ್ಥಿಸಿಕೊಂಡನು. ಪಿತಾಮಹ, ಕಾಡಿನಲ್ಲಿ ದಿಕ್ಕಿಲ್ಲದೆ ಅಡ್ಡಾಡುತ್ತಿದ್ದ ನಮ್ಮನ್ನು ಹಸ್ತಿನಾವತಿಗೆ ತರಿಸಿ ನಿಮ್ಮ ತೋಳನ್ನೇ ತೊಟ್ಟಿಲನ್ನಾಗಿ ಮಾಡಿ ಅರಮನೆಯಲ್ಲಿಟ್ಟು ಬೆಳೆಸಿದಿರಿ. ನಿಮ್ಮ ಲಾಲನೆ ಪಾಲನೆಯಿಂದಾಗಿ ಲೋಕದ ಬೆಳಕನ್ನು ಕಂಡೆವು. ರಾಜ್ಯ ನಿಮ್ಮಿಂದ ಕೊಡಲ್ಪಟ್ಟರೂ ದ್ಯೂತದಿಂದಾಗಿ ಸರ್ವವನ್ನು ಕಳೆದುಕೊಂಡೆವು. ಗತ್ಯಂತರವಿಲ್ಲದೆ ನಿಶ್ಚಯಿಸಲ್ಪಟ್ಟ ಯುದ್ಧದಲ್ಲಿ ದಾಯಭಾಗವನ್ನು ಮರುಪಡೆಯುವ ಪ್ರಯತ್ನ ವ್ಯರ್ಥವಾಗುತ್ತಿದೆ. ತ್ರಿಲೋಕ ವಿಜಯಿಗಳಾದ ನಿಮ್ಮ ಮುಂದೆ ವಿಕ್ರಮವಿಹೀನರಾಗಿದ್ದೇವೆ. ನಾವು ಸಮರದಲ್ಲಿ ಸೋತಿದ್ದೇವೆ. ನಮ್ಮ ಕೋಟಿ ಸುಭಟರು ಯಮನ ಅತಿಥಿಗಳಾದರು. ಲೋಕಮಾತೆ ಜಾಹ್ನವಿ ದೇವಿಯ ಮೊಲೆಯನ್ನುಂಡು ಪರಶುರಾಮ ಶಿಷ್ಯರಾಗಿ ಬೆಳೆದ ನಿಮ್ಮಲ್ಲಿ ಸೆಣಸಿ ಗೆಲ್ಲುತ್ತೇನೆ. ರಾಜ್ಯವನ್ನು ಕಟ್ಟುತ್ತೇವೆ ಎಂಬ ನಮ್ಮ ಅನಿಸಿಕೆ ಕೇವಲ ಸ್ವಪ್ನವೇ ಸರಿ. ನೀವು ನಮಗೆ ವನವಾಸಕ್ಕೆ ಅಪ್ಪಣೆಯನ್ನು ಕೊಟ್ಟರೆ ಇನ್ನೊಮ್ಮೆ ಅಲ್ಲಿಗೆ ತೆರಳುತ್ತೇವೆ. ಅದನ್ನೊಪ್ಪುವುದಿಲ್ಲವಾದರೆ ನೀವು ಯುದ್ಧ ಕಣದಿಂದ ನಿರ್ಗಮಿಸುವ ಉಪಾಯವನ್ನು ಅರುಹಬೇಕು. ಕಥಂ ಜಯೇಮ ಸರ್ವಜ್ಞ ಕಥಂ ರಾಜ್ಯಂ ಲಭೇಮಹಿ. ಸರ್ವಜ್ಞನೇ, ನಾವು ಕದನದಲ್ಲಿ ವಿಜಯಿಗಳಾಗುವುದು ಹೇಗೆ? ನಾವು ರಾಜ್ಯವನ್ನು ಎಂತು ದೊರಕಿಸಿಕೊಳ್ಳಬಹುದು? ಶ್ರೀಕೃಷ್ಣನು ಮೆಲ್ಲನೆ ಧ್ವನಿಗೂಡಿಸಿದನು. ಆಚಾರ್ಯರೇ, ಉಭಯ ಪಕ್ಷದವರು ನಿಮ್ಮ ಮೊಮ್ಮಕ್ಕಳಾಗಿರುತ್ತಾರೆ. ಕುಂತಿಸುತರ ಬದುಕು ಅಥವಾ ಸಾವು ನಿಮ್ಮ ಮನದಿಚ್ಛೆಯಂತಾಗಲಿ. ಪಾಂಡುನಂದನರು ನಿಮ್ಮನ್ನೇ ನಂಬಿದವರು. ಬಾಲ್ಯದಿಂದ ಸಲಹಿದೆ ನೀವೇ ಈಗಲೂ ಅವರ ತಲೆಯನ್ನು ಕಾಯಬೇಕು. ಪಿತಾಮಹರು ನಿಧಾನವಾಗಿ ಉತ್ತರಿಸಿದರು. ಹೌದು ಕೌಂತೆಯ, ನಾನು ಬದುಕಿರುವವರೆಗೆ ನಿಮ್ಮಿಂದ ಜಯಗಳಿಸಲಾಗದು. ನನ್ನನ್ನು ಸಂಹರಿಸಲು ನಿಮಗೆ ಅನುಮತಿಯನ್ನು ಕೊಡುತ್ತೇನೆ. ಅಗಣಿತ ಭೂಮಿ ಪಾಲಕರನ್ನು ನಾನು ಕೊಂದಿರುವುದಾದರೂ ಅದು ನಿಮ್ಮ ಮೇಲೆ ಮುನಿಸಿನಂದಲ್ಲ. ಕುರುಪತಿಯು ಧನುಜಾರಿಯ ಆದೇಶವನ್ನು ಮೀರಿದಾಗಲೇ ಅವನಿಗೆ ಮೃತ್ಯು ಸಮೀಪವಾಯಿತು. ಈ ಜಗದ ಯಂತ್ರವನ್ನು ನಡೆಸುವ ವಾಸುದೇವನ ಮುಂದೆ ನಾನು ಏನೇನೂ ಅಲ್ಲ. ಈ ಚರಾಚರ ಜೀವಿಗಳು ಕೇವಲ ಯಂತ್ರರೂಪಿಗಳು. ವಿಶ್ವತೋಮುಖನಾದ ಇವನು ಒಂದು ಮುಖದಿಂದ ಜಗವನ್ನು ಸೃಷ್ಟಿಸುತ್ತಾನೆ, ಇನ್ನೊಂದು ಮುಖದಿಂದ ಪರಿಪಾಲಿಸುತ್ತಾನೆ, ಮೊಗದೊಂದು ಮುಖದ ನಯನಾಗ್ನಿಯಲ್ಲಿ ಆಹುತಿ ತೆಗೆದುಕೊಳ್ಳುತ್ತಾನೆ. ಇಷ್ಟು ಮಾಡಿಯೂ ಇವನು ಯಾರ ಹಗೆಯೂ ಅಲ್ಲ, ಯಾರ ಮೋಹಿತನೂ ಅಲ್ಲ. ನಾವು ಅವನ ಕೈಯಿಂದ ಆಡಲ್ಪಡುವ ಕೇವಲ ಬೊಂಬೆಗಳಾಗಿದ್ದೇವೆ. ಆಗಲಿ, ನಾಳೆ ನಡೆಯಲಿರುವ ಸಂಗ್ರಾಮದಲ್ಲಿ ಪಾರ್ಥನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಯುದ್ಧ ಮಾಡಲಿ. ಹುಟ್ಟುವಾಗ ಹೆಣ್ಣಾಗಿ ಮತ್ತೆ ಪರಿವರ್ತನೆಗೊಂಡ ಶಿಖಂಡಿಯಲ್ಲಿ ಸರ್ವಥಾ ಯುದ್ಧ ಮಾಡಲಾರೆ. ಆ ಶಿಖಂಡಿಯ ದರ್ಶನವಾದ ಕೂಡಲೇ ಕಾಳಗವನ್ನು ನಿಲ್ಲಿಸುತ್ತೇನೆ. ಹತೋಮಯಿ ಹತಂ ಸರ್ವಂ ತಸ್ಮಾದೇವಂ ವಿಧೀಯತಾಂ. ನಾನು ಹತನಾದರೆ ಕೌರವ ಸೇನೆಯು ಹತವಾದ ಹಾಗೆಯೇ ಆಗುತ್ತದೆ. ನಿನ್ನ ಅಪೇಕ್ಷೆಯಂತೆ ಕೈದುಗಳನ್ನು ಕೆಳಗಿಡುತ್ತೇನೆ. ತನ್ನ ಮರಣದ ಬಗೆಯನ್ನು ಸೂಚಿಸಿದ ಗಾಂಗೆಯರಿಗೆ ನಮಿಸಿ ಧರ್ಮರಾಯನು ತಲೆದೂಗಿದನು. ಎಂತಹ ವಾತ್ಸಲ್ಯ! ನಿಮಗಾಗಿ ನಾನು ಸಾಯುತ್ತೇನೆ, ಹೀಗೆಯೇ ಕೊಲ್ಲಿರಿ ಎಂಬ ಇನ್ನೊಬ್ಬ ಕರುಣಾಸಾಗರನನ್ನು ಭೂಲೋಕದಲ್ಲಿ ಅವಲೋಕಿಸಲು ಅವಕಾಶವಿದೆಯೇ ಎನ್ನುತ್ತಾ 5 ಪಾಂಡವರು ಪಾದಮುಟ್ಟಿ ನಮಸ್ಕರಿಸಿ ಶ್ರೀಹರಿಯೊಂದಿಗೆ ತಮ್ಮ ಶಿಬಿರಕ್ಕೆ ಹಿಂದಿರುಗಿದರು. ಧರ್ಮಜನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಇಳಿಯಿತು. ಸುರನದಿ ಸುತರು ಹರಿಚರಣವನ್ನು ಸ್ಮರಿಸುತ್ತಾ ಪವಡಿಸಿದರು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.